ಗಿಲ್ಲಿ ರಜತ್‌ನ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ. ಇದರ ಮಧ್ಯೆ ಮಂಜಾ ಬೇರೆ ಬಂದಿದ್ದಾನೆ. ಮಂಜಾ ಬಂದು ಇನ್ನಷ್ಟು ಗಲಾಟೆಯನ್ನು ಬೇರೆ ಥರ ತಿರುಗಿಸಲು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ. ಇದು ಬೇರೆ ಬೇರೆ ಹಂತವನ್ನು ಈಗ ಪಡೆದುಕೊಳ್ತಿದೆ ಅಂತ ಹೇಳ್ಬೋದು. ಹೌದು, ಕೈ ಮಿಲಾಯಿಸೋ ಕೂಡ ಹೋಗಿದೆ. ಕೈ ಮಿಲಾಯಿಸೋ ಹೋಗಿ ರಜತ್ ಎದೆಹಿಡಿದೆ. ಆಯ್ತು, ಗಿಲ್ಲಿ ನುಗ್ಗರೆ ಗಿಲ್ಲಿಗೆ ಎದೆಹಿಡಿದು ಆತನ ಕೂಡ ನುಗ್ಗಿರುವಂಥ ಘಟನೆ ನಡೆದಿದೆ. ಗಿಲ್ಲಿ ಕೆಳಗೆ ತಕ್ಷಣ ಬಿದ್ದಿದ್ದೇನೆ. ಆಗ ಆತನ ಪರವಾಗಿ ಧನುಷ್ ಕೂಡ ಈಗ ಬಂದು ನಿಂತಿದ್ದಾನೆ. ಇನ್ನೊಂದು ಕಡೆ ಉಗ್ರ ಮಂಜು ಅಟ್ಟಹಾಸ ಅಂತ ಮೀರಿ ಹೋಗಿದೆ ಅಂತ ಹೇಳ್ಬೋದು. ಉಗ್ರ ಮಂಜುಗೆ ಅದು ಏನು ತಿಕ್ಕಾವರಿ ಇದೆಯಾ ನನಗೂ ನಿಜಕ್ಕೂ ಕೂಡ ಅರ್ಥ ಆಗ್ತಿಲ್ಲ. ಗಿಲ್ಲಿನ ಹೊರಗಡೆಯಿಂದ ಇರೋಂಥ ಫೇಮಸ್ ನೋಡ್ಬಿಟ್ಟು ತಾನು ಈ ಥರ ಫೇಮಸ್ ಆಗಿಲ್ವಲ್ಲ ಅನ್ನೋದಕ್ಕೆ ಉರಿತಿದೆಯಾ ಏನೋ ಅದು ಗೊತ್ತಿಲ್ಲ. ಆದರೆ 45-50 ವಯಸ್ಸು ಮದುವೆ ಆಗ್ತಿರೋದಕ್ಕೆ ಎಷ್ಟನೇ ಮದುವೆ ಅಂತ ಕೇಳಿದ್ರೆ ತಪ್ಪೇನೋ ಅನ್ನೋದು ಕೂಡ ನಂಗೆ ಅರ್ಥನೂ ಸಹ ಆಗ್ತಿಲ್ಲ ಅಂತ ಹೇಳ್ಬೋದು. ಇದನ್ನು ಮೊದಲೇ ಕಣಪ್ಪ, ನಂಗೆ ವಯಸ್ಸಾಗ್ಬಿಡ್ತು ಅಷ್ಟೇ, ನಂಗೆ ಯಾರು ಹುಡುಗಿ ಕೊಡ್ತಿಲ್ಲ, ಯಾಕೆ ನಾನು ದೊಡ್ಡ ಕುಡುಕ್ ನನ್ನ ಮಗ ಆಗಿದ್ದೆ ಅಂತ ನಿಜ ಅವ್ನು ಹೇಳ್ಕೊಬೋದಿತ್ತು. ಅದರಿಂದ ಅದನ್ನು ಬಿಟ್ಬಿಟ್ಟು ಇಲ್ಲದನ್ನೆಲ್ಲ ಹಿಡ್ಕೊಂಡು ಇಲ್ಸರೋದ್ರಲ್ಲೆಲ್ಲ ದುರಾಂಕಾರ ದೌಲತ್ಗಳನ್ನ ಉಗ್ರ ಮಂಜು ಮಾತಾಡಿರೋದು ಜನಗಳಿಗೂ ಕೂಡ ಅಷ್ಟು ಇಷ್ಟ ಆಗ್ತಿಲ್ಲ. ಗಿಲ್ಲಿನ ನೇರವಾಗಿ ಟಾರ್ಗೆಟ್ ಈತ ಮಾಡಿದ್ದಾನೆ ಎಂಬುದು ಮೇಲ್ನೋಟ ಗಿಲ್ಲಿ ಸ್ಪಷ್ಟವಾಗಿ ಕಾಣ್ತಿರೋದು ಕೂಡ